ಶ್ರೀಮಂತರು ವಿರೋಧ ಪಕ್ಷದವರು ಸರ್ಕಾರ ಕೊಡೋ ಅಕ್ಕಿನ ರೇಷನ್ ಥರ ನೋಡ್ತಾರೇನೋ, ನನ್ನಂಥ ಕೋಟ್ಯಾಂತರ ಬಡವರಿಗೆ ಅಕ್ಕಿ ಅಂದರೆ ದೇವರು ಸಭಾಧ್ಯಕ್ಷರೇ. ಸೊ ಇವತ್ತು ಅಂಥ ಅನ್ನಭಾಗ್ಯವನ್ನು ಪ್ರಾರಂಭಿಸಿರೋ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರಿಗೆ, DKಶಿ ಸಾಹೇಬ್ರಿಗೆ ವಿಶೇಷವಾಗಿ ಅಭಿನಂದಿಸ್ತೇನೆ. ಭಾಳಷ್ಟು ಸಂದರ್ಭದಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದಿರೋನು. ನಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಅವರು ಪ್ರಸ್ತಾಪವನ್ನು ನಾನು ಮೆಚ್ಚುತ್ತೇನೆ. ಇವತ್ತು ಡೆಸ್ಟಿನಿ ಆಫ್ ದ ನೇಷನ್ ಶೇಪ್ಸ್ ಇನ್ ದ ಕ್ಲಾಸ್ ರೂಮ್ ಅಂತ ಹೇಳ್ತಾರೆ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳಾದ ಅಬ್ದುಲ್ ಕಲಾಂ ಅವರು. ಸೊ ಕ್ಲಾಸ್ ರೂಮ್ಸ್ನ ನಾವು ಎಂಪವರ್ ಮಾಡಿದ್ರೆ ಈ ದೇಶದ ಭವಿಷ್ಯ ಅತ್ಯುನ್ನತ ಮಟ್ಟಕ್ಕೆ ಹೋಗುತ್ತೆ. ಸರ್ಕಾರಿ ಶಾಲೆಯಲ್ಲಿ ಓದಿರೋ ನನ್ನಂಥ ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮದಲ್ಲಿ ಓದಿರೋ ನನ್ನಂಥ ವಿದ್ಯಾರ್ಥಿಗಳು ಇವತ್ತು ವಿಧಾನಸೌಧಕ್ಕೆ ತಲುಪಿದ್ದೀವಿ ಅಂದರೆ ಇದು ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ಸಾಮರ್ಥ್ಯ ಅಂತ ಹೇಳಕ್ಕೆ ಬಯಸ್ತೇನೆ. ಇನ್ನೊಂದು ಸಭಾಧ್ಯಕ್ಷರೇ, ಇವತ್ತು ಕನ್ನಡ ಮಾಧ್ಯಮ ಶಾಲೆಯನ್ನು ಮತ್ತಷ್ಟು ನಾವು ಸ್ಟ್ರೆಂಥನ್ ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಈ ಇಂಗ್ಲೀಷ್ ಶಿಕ್ಷಣದ ಹಿಂದೆ ಬಿದ್ದಿರ್ತಕ್ಕಂಥ ಭಾಳಷ್ಟು ಜನಕ್ಕೆ ನಾನೊಂದು ಮಾತು ಹೇಳ್ತೀನಿ. ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡೋಕ್ಕೆ ಸಭಾಧ್ಯಕ್ಷರೇ, ಕರೆಕ್ಟಾಗಿ ಮಾತಾಡೋಕ್ಕೆ ಕನ್ನಡ ಇದೆ ಅಂತ ನಾನು ಭಾವಿಸಿರೋನು. ಸೊ ಕನ್ನಡನ ಕರೆಕ್ಟಾಗಿ ಮಾತಾಡಿದ್ರೆ ಈ ದೇಶವನ್ನು ಕಟ್ಟೋ ಕೆಲಸ ಆಗುತ್ತೆ. ಈಗ ನಾವು 50 ವರ್ಷ ತುಂಬುತ್ತಿದೆ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯ ಆಗಿ. ನಾನು ಮತ್ತೊಂದು ವಿಚಾರ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ. ಈ ನಾನು ಬಂದಿರೋ ವಿಧಾನಸಭಾ ಕ್ಷೇತ್ರ ಈ ದೇಶದಲ್ಲೇ 2 ಭಾರತ ರತ್ನ ಪ್ರಶಸ್ತಿ ಪಡೆದ ಜಿಲ್ಲೆ ನಂದು, ಪದ್ಮಶ್ರೀ ಪದ್ಮಭೂಷಣ 3 ಪಡೆದ ಜಿಲ್ಲೆ ನಂದು, ಕಾಲಜ್ಞಾನಿ ಕೈವಾರ ತಾತಯ್ಯನವರಿಗೆ ಜನ್ಮ ಕೊಟ್ಟ ಜಿಲ್ಲೆ ನನ್ನದು. ಅಂತ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೀನಿ.